ಮಕ್ಕಳೇ, ಒಂದು ಊರಿನಲ್ಲಿ ಸಿದ್ದಣ್ಣನೆನ್ನುವ ಅಗಸ ಇದ್ದನು. ಅಗಸನೆಂದರೆ ನಿಮಗೆ ಗೊತ್ತಾಯ್ತಲ್ಲ, ಬಟ್ಟೆಯನ್ನು ತೊಳೆಯುವಂಥವರು. ಅವನು ಒಂದು ಕತ್ತೆಯನ್ನು ಸಾಕಿಕೊಂಡಿದ್ದ. ದಿನಾಲೂ ಕತ್ತೆಯನ್ನು ತೆಗೆದುಕೊಂಡು ಹೋಗಿ ಜನರ ಬಟ್ಟೆಗಳನ್ನು ತರುವುದು, ನಂತರ ಅದೇ ಕತ್ತೆಯಲ್ಲಿ ಬಟ್ಟೆಗಳನ್ನು ಹಿಂದಿರುಗಿಸುವ ಕೆಲಸ ಮಾಡ್ತಾ ಇದ್ದ. ಆದರೆ ಅವನಿಗೆ ಸಾಕಷ್ಟು ಉತ್ಪನ್ನ ಇರಲಿಲ್ಲವಾಗಿತ್ತು. ಕತ್ತೆಯು ತುಂಬ ಬಡಕಲಾಗಿತ್ತು, ಅದರ ಹೊಟ್ಟೆ ತುಂಬುವುದು ಕಷ್ಟವಾಗಿತ್ತು. ಹಾಗಾಗಿ ಅವನು ಒಮ್ಮೆ ಒಂದು ಆಲೋಚನೆ ಮಾಡಿದ. ಎಲ್ಲೋ ಒಂದು ಕಡೆ ಸತ್ತು ಬಿದ್ದಂತಹ ಸಿಂಹವನ್ನು ಕೊಯ್ದು ಕತ್ತರಿಸಿ ಮಾಂಸವನ್ನೆಲ್ಲ ಬೇರ್ಪಡಿಸಿ ಚರ್ಮವನ್ನು ತೆಗೆದ ಮತ್ತು ತನ್ನ ಕತ್ತೆಗೆ ಅದನ್ನು ಹೊದೆಸಿದ ಅಂತಂದರೆ ಕತ್ತೆಯು ಹುಲಿಯ ಹಾಗೆ ಕಾಣುವ ಹಾಗೆ ಮಾಡಿದ. ಆಲೋಚನೆ ಮಾಡಿದ, ತಾನು ಹೀಗೆ ಮಾಡುವುದರಿಂದ ತನ್ನ ಕತ್ತೆ ಯಾರ ಹೊಲದಲ್ಲಿ ಬೇಕಾದರೂ ಹೋಗಬಹುದು, ಹೊಟ್ಟೆ ತುಂಬ ತಿನ್ನಬಹುದು, ಯಾರೂ ನನ್ನ ಹುಲಿಯ ಗೊಡವೆಗೆ ಹೊಡೆಯುವುದಕ್ಕೂ ಬರಲಾರರು, ಆರಾಮವಾಗಿ ಕತ್ತೆಯು ಆಹಾರ ತಿಂದು ಬರುತ್ತದೆ ಎಂದು ಆಲೋಚನೆ ಮಾಡಿದ್ದ. ಕೆಲವು ದಿನ ಹೀಗೆ ಕಳೆಯಿತು. ಕತ್ತೆ ತುಂಬ ಚೆನ್ನಾಗಿ ಬೆಳೆಯಿತು. ಊರವರ ಹೊಲ ಗದ್ದೆಗಳಿಗೆ ಹೋಗುವುದು, ಬೆಳೆಗಳನ್ನು ತಿನ್ನಬಹುದು, ಯಾರೂ ಅದನ್ನು ಹೊಡೆಯಲಿಕ್ಕೆ ಬರುವುದಿಲ್ಲವಾಗಿತ್ತು. ಹುಲಿ ಎಂದು ಹೆದರುತ್ತಿದ್ದರು. ಇದರಿಂದ ಅವನ ಕತ್ತೆ ಚೆನ್ನಾಗಿ ಬೆಳೆದಿತ್ತು, ಒಳ್ಳೆಯ ಶಕ್ತಿಯುತವಾಗಿ ಬೆಳೆದಿತ್ತು. ಆದರೆ ಮೋಸ ಎಷ್ಟು ದಿನ ಉಳಿಯಲು ಸಾಧ್ಯ? ವಂಚನೆ ಜಗತ್ತಿನಲ್ಲಿ ಹೆಚ್ಚು ದಿನ ನಿಲ್ಲಲಾರದು ಎನ್ನುವ ಹಾಗೆ ಒಂದು ದಿನ ಏನಾಯಿತು ಅಂತಂದರೆ, ಆ ಕತ್ತೆ, ಹುಲಿಯ ವೇಷದಲ್ಲಿದ್ದಂತಹ ಕತ್ತೆ ಒಂದು ದೊಡ್ಡದಾದಂತಹ ಹೊಲದಲ್ಲಿ ಉತ್ತಮವಾಗಿ ಬೆಳೆ ಬಂದಿತ್ತು. ಅಲ್ಲಿ ಹೆಸರು ಕಾಳಿನ ಗದ್ದೆ, ಅಲ್ಲಿ ಮೇಯ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಎದುರಿಗೆ ಅದೇ ಊರಿನ ಇನ್ನೊಂದು ಕತ್ತೆ ಬಂತು. ಅದನ್ನು ಕಂಡಾಗ ಕೇಳಬೇಕೆ, ಇದು ಅಗಸನಲ್ಲಿ ಒಂಟಿಯಾಗಿದ್ದಂತಹ ಕತ್ತೆ. ಇನ್ನೊಂದು ಕತ್ತೆಯನ್ನು ಕಂಡಾಗ ಜೋರಾಗಿ ಎರಡು ಕತ್ತೆಗಳು ಸಂತೋಷದಿಂದ ಕೂಗಾಡತೊಡಗಿದವು, ಕಿರುಚತೊಡಗಿದವು. ಊರವರೆಲ್ಲ ಬಂದು ನೋಡಿದರು. ಅಯ್ಯಯ್ಯೋ, ಇದು ಅಗಸನ ಕತ್ತೆ, ಹುಲಿಯಲ್ಲ, ಇದು ನಮಗೆ ಮೋಸ ಮಾಡಿದ ಎಂದು ಎಲ್ಲರೂ ಸೇರಿ ಕತ್ತೆಯನ್ನು ಹೊಡೆದದ್ದು. ಕತ್ತೆ ಏಳಲಾರದಷ್ಟು ನೋವಾಗಿ ಪೆಟ್ಟಾಗಿ ಬಿತ್ತು. ಆಗ ಅಗಸ ಬಂದು ನೋಡಿದ, ತಾನು ಊರವರಿಗೆಲ್ಲ ಮೋಸ ಮಾಡಿದೆ. ತನ್ನ ಕತ್ತೆಯನ್ನು ಕಪಟದಿಂದ ಬೇರೆ ವಿಷ ಹಾಕಿ ಜನರ ಹೊಲಗಳಿಗೆ ಹೋಗುವ ಮಾಡಿದ್ದಕ್ಕೆ ಈಗ ತಕ್ಕ ಶಾಸ್ತಿ ಆಯಿತು. ತಾನು ಅತಿಯಾದಂಥ ಆಸೆ ಮಾಡಿದೆ, ದುರಾಸೆ ಮಾಡಿದೆ, ಮೋಸ ಮಾಡಿದೆ, ಪಶ್ಚಾತ್ತಾಪಪಟ್ಟ. ಹಾಗಾಗಿ ಈ ಕಥೆಯಿಂದ ನಾವು ತಿಳಿದುಕೊಳ್ಳತಕ್ಕಂಥದ್ದು, ವಂಚನೆ ಯಾರೂ ಮಾಡಬಾರದು. ಕೊನೆಯಲ್ಲಿ ಅದರ ಪ್ರತಿಫಲ ನಮಗೆ ಕೆಟ್ಟದ್ದೇ ಆಗುತ್ತದೆ. ವಿ ಎನ್ ಭಾಗವತ್, ಬರಬಳ್ಳಿ.